ನ ಭೂತೋ ನ ಭವಿಷ್ಯತಿ ಎಂಬಷ್ಟು ಏಳಿಗೆಯನ್ನು ಮಠ ಹೊಂದುತ್ತದೆ ಎಂಬ ನಂಬಿಕೆ ನಮಗಿದೆ. ನಮ್ಮ ನಿರ್ಗಮನವನ್ನು ತಡೆಯಬೇಡಿ. ಹಂಪಿಯಲ್ಲಿ ನಿರ್ವಾಣವಾಗಬೇಕೆಂಬುದು ನಮ್ಮ ಇಚ್ಛೆ. ಪ್ರಯಾಣಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಿ. ಅದು ಗುರುಗಳೇ, ಇದು ನಮ್ಮ ಆಜ್ಞೆ. ಶ್ರೀಹರಿ. ಸುಧೀಂದ್ರ ಗುರುಗಳ ಕಾಲ ಸಮೀಪಿಸ್ತಾ ಇದೆ. ಇದೇ ಸರಿಯಾದ ಸಮಯ. ಯಾದವೇಂದ್ರ ಗುರುಗಳನ್ನ ಹುಡುಕಿ ಅವ್ರಿಗೆ ಸುದ್ದಿ ಮುಟ್ಟಿ ಅವರನ್ನ ಕರ್ಕೊಂಡು ಬರೋ ವ್ಯವಸ್ಥೆ ಮಾಡಬೇಕು. ಈ ಪರಿಸ್ಥಿತಿಯಲ್ಲಿ ಅವ್ರನ್ನ ಪೀಠಾಧಿಪತಿಗಳಾಗಿ ಮಾಡಲೇಬೇಕು. ಯಾಕಂದ್ರೆ ನಮಗ್ ಕಾಣೋ ಮಟ್ಟಿಗೆ ಬೇರೆ ಯಾರು ಪರ್ಯಾಯವಾಗಿಲ್ಲ. ಯಾದವೇಂದ್ರರಿಗೆ ಪಟ್ಟಾಭಿಷೇಕ ಆದ್ರೆ ನಮ್ಮ ಕೆಲಸನ ಸುಲಭವಾಗಿ ಸಾಧಿಸ್ಕೋಬಹುದು ಗೋವಿಂದ. ಅದಕ್ಕೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ತೀನಿ. ಈ ವಿಷಯ ನಮ್ಮಲ್ಲೇ ಇರಬೇಕು. ಮಠದಿಂದ ಆಚೆ ಹೋಯ್ತೋ ನೀವಿಬ್ರು ಮಠದಿಂದ ಆಚೆ ಹೋಗ್ತೀರಾ. ಅರ್ಥ ಆಯ್ತಾ ಗೋವಿಂದ? ಸರಿ ಗುರುಗಳೇ. ಗುರುಗಳೇ, ಅಂತೂ ಇಂತೂ ಕುಂತಿ ಮಕ್ಳಿಗೆ ರಾಜ್ಯ ಸಿಕ್ಕ ಹಾಗೆ ನಿಮ್ ಯೋಜನೆನು ಕಾರ್ಯಗತವಾಗೋ ಸಮಯ ಹತ್ರ ಬಂತು ಗುರುಗಳೇ. ಬರಲೇಬೇಕು ಗೋವಿಂದ. ಈ ಭೋಗೇಂದ್ರ ಛಲದೊಳ್ ಕೌರವನಂತೆ. ಹಿಡಿದು ಹಠ ಸಾಧಿಸೋವರೆಗೂ ಇಡೋದಿಲ್ಲ. ಕೌರವನ ಛಲವೇನೋ ಸರಿ, ಆದ್ರೆ ಅಂತ್ಯ ಅವನಂಗಾಗ್ತಿದ್ರೆ ಸಾಕು. ಏನೋ ಗೊಣಗ್ತಾ ಇದೆಯಾ ಗೋವಿಂದ? ಇಲ್ಲ ಗುರುಗಳೇ, ಕೌರವ ಕೌರವ. ಆಹಾ. ವಂದೇ ಮಂದೇ ತರಾನಂದ ದಶಸ್ಯಾನಂದನಾನಂದಂ. ವಂದೇ ಮಂದೇ ತರಾನಂದ ದಶಸ್ಯಾನಂದನಾನಂದಂ. ಏನು ದುರಾದೃಷ್ಟನೋ ನಿಂದು. ಜನ್ಮ ಕೊಟ್ಟ ತಂದೆ ಕಣ್ಮುಂದೆ ಇದ್ರು ಅಪ್ಪ ಅಂತ ಕರೆಯೋ ಹಾಗಿಲ್ಲ. ಅಮ್ಮ ಅಂತೂ ಇಲ್ವೇ ಇಲ್ಲ. ಅಯ್ಯೋ ಪಾಪ. ಅರ್ಥ ಆಯ್ತನೋ ಸಣ್ಣ ಗೋವಿಂದ? ನಿನಗೆಲ್ಲ ಅರ್ಥ ಆಗತ್ತೆ. ತಪ್ಪಾಯ್ತು ಕಂದ. ನಾವು ನಿನ್ನ ನೋಡಕ್ಕೆ ಅಂತಾನೆ ಬಂದಿದ್ದು. ಅವ್ರು ಮುಂದೆ ಬಂದ್ರು ಅಂತ ಅಕ್ಕೊಂಡ್ವಿ. ಇಷ್ಟಕ್ಕೆಲ್ಲ ಬೇಸರ ಮಾಡ್ಕೊಳ್ತಾರ? ನಾವ್ ಅವತ್ತೇ ಹೇಳಿದ್ವಿ ನಿನ್ನನ್ನು ಮನೆ ಕರ್ಕೊಂಡು ಹೋಗ್ತೀವಿ ಅಂತ.
ಗುರುಗಳು ಹೇಳಿದ್ರು ಅಂತ ನಿಮ್ಮನ್ನ ಮಠದಲ್ಲಿ ಬಿಟ್ವಿ. ಆ ಭೋಗೇಂದ್ರ ಏನೇನೋ ಹೇಳ್ದ ಅಂತ ಬೇಸರ ಮಾಡ್ಕೋಬೇಡ. ನಾವೆಲ್ಲ ನಿನ್ನವರೇ ಕಣಪ್ಪ. ಊರಲ್ಲಿದ್ರು ಸದಾ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತೀವಿ ಗೊತ್ತಾ. ನೀನತ್ರ ನಮಗೂ ಅಳು ಬರುತ್ತೆ. ಅಯ್ಯಯ್ಯೋ, ಅಳ್ಬೇಡಿಯುತ್ತೆ. ನನಗೆ ನಿಮ್ಮಿಬ್ರು ಮೇಲೂ ಬೇಸರ ಇಲ್ಲ. ಅಣ್ಣಂದ್ರು ನಿಮಗೆ ಅಪ್ಕೊಂಡಾಗ ಅಮ್ಮ ನೆನಪಾದ್ಲು ಅಷ್ಟೆ. ನೋಡು ಮಗನೆ, ಅಮ್ಮ ಎಲ್ಲೇ ಇದ್ರು ನಿನಗೆ ಆಶೀರ್ವಾದ ಮಾಡ್ತಿರ್ತಾಳೆ. ಅವಳಿಲ್ಲ ಅಂತ ಕೊರಗಬೇಡ, ನಾವು ನಿನ್ ಜೊತೆಗಿದ್ದೀವಿ. ದೊಡ್ಡಮ್ಮ, ನೀವ್ ಬಂದಿರೋದು ವೆಂಕಟನಾರಾಯಣ ಹುಟ್ಟದಬ್ಬಕ್ಕೆ ಅಲ್ವಾ? ಹೌದಪ್ಪ, ವೆಂಕಟನಾರಾಯಣ ಹುಟ್ಟಿದಬ್ಬಕ್ಕೂ ಬರ್ತೀವಿ, ನಿನ್ನ ಹುಟ್ಟಿದಬ್ಬಕ್ಕೂ ಬರ್ತೀವಿ. ನಮಗೆ ನೀನ್ ಬೇರೆ ಅಲ್ಲ, ಇವ್ರು ಬೇರೆ ಅಲ್ಲ. ನಾವೆಲ್ಲರೂ ಒಂದೇ ಕುಟುಂಬ. ನೀನು ಸದಾ ನಗ್ನಗ್ತಾ ಇರಬೇಕು ಅನ್ನೋದು ನನ್ನ ಆಸೆ. ನಿನಗಿಷ್ಟವಾದದ್ದು ರವೆ ಉಂಡೆ ಮಾಡ್ಕೊಂಡ್ ಬಂದಿದ್ದೀನಿ ಗೊತ್ತಾ ಕಮಲಾ? ಅಲ್ಲಪ್ಪ, ಆ ಭೋಗೇಂದ್ರ ಗುರುಗಳ ಬಗ್ಗೆ ಹೇಳಿದ್ ಕೇಳಿ ನಿನಗೆ ಬೇಸರ ಆಯ್ತಾ? ಇಲ್ಲ ದೊಡ್ಡಮ್ಮ, ಗುರುಗಳು ತುಂಬಾ ಒಳ್ಳೆಯವರು. ಎಲ್ಲರನ್ನೂ ಸ್ವಂತ ಮಕ್ಕಳ ತರ ಪ್ರೀತಿಸ್ತಾರೆ. ಅಮ್ಮ, ಯಾರು ಊಟ ಮಾಡಿಲ್ಲ, ಯಾರು ನಿದ್ದೆ ಮಾಡಿಲ್ಲ, ಯಾರ ಆರೋಗ್ಯ ಸರಿ ಇಲ್ಲ ಅಂತ ಅವರೇ ಬಂದು ವಿಚಾರಿಸಿ ಆರೈಕೆ ಮಾಡ್ತಾರೆ. ಹುಷಾರಿಲ್ಲ ಅಂದ್ರೆ ಅವ್ರು ಮುಟ್ಟಿದ್ರೆ ಸಾಕು ಹುಷಾರಾಗ್ಬಿಡ್ತೀವಿ.